ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ನಾನಿವತ್ತು ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೆ, ಸೊ ನಾನು ನೈಟ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೈಟ್ ಅಲ್ವಾ ಅಂತ ಹೇಳಿ ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ಲಿಶಾಂತ್ ಬರ್ಡೇ ಬರ್ತಿದೆ ಅಲ್ವಾ, ಸೊ ಅವ್ನ ಬರ್ಡೇಗೆ ಬಟ್ಟೆ ತೊಗೋಬೇಕಾಗಿತ್ತು. ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಆದರೆ ಏನಂತಾರೆ, ರಜೆಗಳು ಏನೂ ಸಿಗ್ತಾನೆ ಇಲ್ಲ ಮಹಿಗೆ. ಆ್ಯಂಡ್ ಹೋಗೋದಕ್ಕೂ ನಮಗೆ ಟೈಮೇ ಸಿಗ್ತಾ ಇಲ್ಲ ಬೆಂಗ್ಳೂರಿಗೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ. ಬಟ್ ಅದಕ್ಕೆ ನಾನೇನು ಮಾಡಿದೆ, ನಾವು ರಾಮನಗರದಲ್ಲಿ ರೆಗ್ಯುಲರಾಗಿ ಲಿಶಾಂತ್ಗೆ ಒಂದು ಶಾಪಲ್ಲಿ ಬಟ್ಟೆ ತೊಗೊಳ್ತಾ ಇರ್ತೀವಿ. ಸೊ ಅದಕ್ಕೆ ಅಲ್ಲೇ ಹೋಗಿ ಒಂದು ಸಲ ವಿಚಾರಿಸೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಯಾಕಂದರೆ ಫಸ್ಟ್ ಇಯರ್ ಬರ್ಡೇನೂ ಕೂಡ ನಾವು ಲಿಶಾಂತ್ಗೆ ಅಲ್ಲೇ ಬಟ್ಟೆ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು ಆ ಬ್ಲೇಸರ್ ಎಲ್ಲ. ಸೊ ಹಂಗಾಗಿ ಈ ಸಲನೂ ಒಂದು ಸಲ ಚೆಕ್ ಮಾಡೋಣ, ಚೆನ್ನಾಗಿದ್ರೆ ತೊಗೊಳ್ಳೋಣ, ಇಲ್ಲಾಂದರೆ ನೆಕ್ಸ್ಟ್ ಟೈಮು ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ 4-5 ದಿನ ಅಷ್ಟೇ ಇರೋದು ಲಿಶಾಂತ್ ಬರ್ಡೇಗೆ. ಬಟ್ ಆದರೆ ನಮಗೆ ಟೈಮ್ ಸಿಗದೆ ಹೋಗಿರೋ ಕಾರಣಕ್ಕೆ ನಾವು ರಾಮನಗರದಲ್ಲೇ ಪರ್ಚೇಸ್ ಮಾಡಬೇಕು ಅಂತಲೇ ನಾವು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಆ್ಯಂಡ್ ಮಹಿ ಆಫೀಸಿಂದ ಬರ್ತಾ ಇದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಬೇಕಿತ್ತು. ಆ್ಯಂಡ್ ನಾನು BB ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ, ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮು. ನಾನು ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ನೇ ಯೂಸ್ ಮಾಡೋದು. ಫೌಂಡೇಶನ್ ಏನಂತಾರೆ, ಅದನ್ನು ಏನಾದರೂ ಫಂಕ್ಷನ್ಸ್ಗೆ ಅಥವಾ ಏನಂತಾರೆ, ಒಂಥರ ಸ್ಪೆಷಲ್ ಡೇಗಳು ಇರ್ತದಲ್ಲ, ಅಂಥ ಟೈಮಲ್ಲಿ ಮಾತ್ರ ನಾನು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ BB ಕ್ರೀಮ್ನ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ನೀವೆಲ್ಲ ಯಾರು ಯೂಸ್ ಮಾಡ್ತಾ ಇದ್ದೀರಾ ಹೇಳಿ. ಲೈಟಾಗಿ ಸ್ವಲ್ಪ ಬ್ಲಷ್ ಹಾಕ್ಕೊಳ್ತಾ ಇದ್ದೀನಿ, ಒಂದೇ ಒಂದು ಚೂರು ಡಾಟಲ್ಲಿ. ಸೊ ಕ್ರೀಮಿ ಬ್ಲಷ್ ಬರುತ್ತಲ್ಲ, ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಸೊ ನೀವು ಪರ್ಚೇಸ್ ಮಾಡ್ಬೋದು ಈಸಿಯಾಗಿ. ಆ್ಯಂಡ್ ನಾನು ನೈಟ್ ಶೂಟ್ ಮಾಡ್ತಾ ಇದ್ದೀನಲ್ವಾ, ಸೊ ಲಿಶಾಂತ್ಗೆ ನಾನು ಕಾರ್ಟೂನ್ ಹಾಕ್ಕೊಟ್ಬಿಟ್ಟು ಒಂದು ಕಡೆ ಕೂರಿಸಿ ನಾನಿಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಲಿಶಾಂತ್ ಬರ್ಡೇ ಫುಲ್ ಗ್ರ್ಯಾಂಡ ಅಂತ ನೀವು ಕೇಳ್ಬೋದು, ಬಟ್ ಹೋದ ವರ್ಷ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ ಫಸ್ಟ್ ಇಯರ್ ಬರ್ಡೇ. ಸೆಕೆಂಡ್ ಇಯರ್ ಬರ್ಡೇನ ನಾವು ಸ್ವಲ್ಪ ಲಿಮಿಟಲ್ಲಿ ಮಾಡೋಣ ಅಂತ ಹೇಳಿ, ನಾವೇನು ಅಮೌಂಟ್ನ ಖರ್ಚು ಮಾಡ್ತೀವಿ ಅದನ್ನು ಅವ್ನಿಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತಲ್ವ ಅಂತ ಅದೊಂದು ಪ್ಲ್ಯಾನ್ ಆಯಿತು ನನ್ನ ಮೈಂಡಲ್ಲಿ. ಸೊ ಹಂಗಾಗಿ ನಾವೇನು ಮಾಡ್ಕೊಂಡ್ವಿ, ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಬರ್ಡೇನ. ನಮ್ಗೆ ಯಾರ್ಯಾರು ಬೇಕು, ತುಂಬ ಕ್ಲೋಸ್ ಇರ್ತಾರಲ್ಲ ಅಂಥವ್ರನ್ನ ಕರೆಸ್ಬಿಟ್ಟು ಮನೇಲೇ ಮಾಡ್ಕೊಳ್ಳೋಣ. ಕೇಕ್ ಕಟ್ಟಿಂಗ್ ಮಾತ್ರ ಹೊರಗಡೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಆಗಿದೆ. ನಾನು ಆ ಥರ ಹೇಳಿದ್ದೀನಿ ಮಹಿಗೆ. ಸೊ ಅವರು ಫೈನಲಾಗಿ ಏನು ಡಿಸಿಷನ್ ತೊಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆ್ಯಂಡ್ ಈ ವರ್ಷ ಮಾತ್ರ ಜಾಸ್ತಿ ಖರ್ಚು ಮಾಡಲ್ಲ, ಮನಿ ಸೇವ್ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನಂತೂ. ಸೊ ಹಂಗಾಗಿ ಬರ್ಡೇ ಸ್ವಲ್ಪ ಲೈಟಾಗೆ ಸಿಂಪಲ್ಲಾಗೆ ಮಾಡ್ಕೊಳ್ತೀವಿ. ಆದರೆ ಬಟ್ಟೆಯಲ್ಲಿ ಊಟದಲ್ಲಿ ಯಾವುದೇ ರೀತಿ ಕೊರತೆ ಇರೋದಿಲ್ಲ. ನಮಗೆ ತುಂಬ ಕ್ಲೋಸ್ ಇರೋ ಫ್ಯಾಮಿಲಿ ಮೆಂಬರ್ಸ್ನ ಮಾತ್ರ ನಾನು ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಲಿಶಾಂತ್ ಬರ್ಡೇ ಪ್ರಿಪ್ರೇಷನ್ನು. ಆ್ಯಂಡ್ ಲಿಪ್ಸ್ಟಿಕ್ ಯಾಕೋ ನನಗಿದು ಅಂದರೆ ಪಿಂಕ್ ಥರನೇ ಕಾಣಿಸ್ತಿದೆ ಮಿರರಲ್ಲಿ, ಬಟ್ ಆದರೆ ಕ್ಯಾಮ್ರಾದಲ್ಲಿ ಒಂದು ರೀತಿ ಲೈಟ್ ನ್ಯೂಡ್ ಕಲರ್ ಥರ ಕಾಣಿಸ್ತಿದೆ. ಸೊ ಹಂಗಾಗಿ ನಾನು ಒಂಚೂರು ಪಿಂಕ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಬಿಟ್ಟು ನೋಡಿಕೊಂಡೆ, ಬಟ್ ಆದರೆ ಓಕೆ ಅಂತ ಅನ್ನಿಸ್ತು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನಾನಂತೂ ಇದೇ ರೀತಿಯೇ ರೆಡಿ ಆಗೋದು, ಎಲ್ಲಾದರೂ ಹೊರಗಡೆ ಹೋಗಿ ಪರ್ಚೇಸ್ ಮಾಡೋದೇನಾದರೂ ಇತ್ತು ಅಂತ ಹೇಳಿದ್ರೆ. ಬೆಳಿಗ್ಗೆ ಸ್ನಾನ ಮಾಡಿದ್ದೆ, ಕೂದಲು ಒದ್ದೆ ಇತ್ತಲ್ಲ, ಸ್ವಲ್ಪ ಆರಿದ ಮೇಲೆ ನಾನೇನು ಮಾಡಿದೆ, ಕೂದಲು ಎತ್ತಿ ಕಟ್ಬಿಟ್ಟಿದ್ದೆ. ಸೊ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಫುಲ್ ಸಿಕ್ಕಾದಂಗೆ ಆಗಿಬಿಟ್ಟಿದೆ. ಸೊ ಹಂಗಾಗಿ ಏನು ಮಾಡೋದು, ಕೂದಲು ಬಿಡೋದಾ ಅಥವಾ ತಲೆ ಬಚ್ಕೊಳ್ಳೋದಾ, ಅಂದರೆ ಎಣ್ಕೊಳ್ಳೋದಾ ಅಂತ ನಾನು ನೋಡ್ತಾ ಇದ್ದೆ. ಸೊ ನನಗೆ ಯಾಕೋ ಅದು ಲಿಪ್ಸ್ಟಿಕ್ ಶೇಡು ಒಂಚೂರು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನಾನು ಪಿಂಕ್ ಕಲರ್ನು ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇವಾಗ ಡ್ರೆಸ್ ಯಾವುದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪಿಂಕ್ ಕುರ್ತಿನ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಕುರ್ತಾಸು ಅದನ್ನೆಲ್ಲ ಹಾಕ್ಕೊಂಡು ತುಂಬ ದಿನವೇ ಆಗೋಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಪಿಂಕ್ ಕುರ್ತಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೇಗಿದೆ, ಆ್ಯಂಡ್ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಡೈರೆಕ್ಟ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇಯರಿಂಗ್ಸ್ನೂ ಕೂಡ ಹಾಕ್ಕೊಂಡಿದ್ದಾಯಿತು. ಈಗ ತಲೆ ಬಾಚ್ಕೊಳ್ಬೇಕು, ಕೂದಲು ಫ್ರೀ ಬಿಡೋಣ ಅಥವಾ ಎಣ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ನನ್ನ ಹೇರ್ ಕೇರ್ ಬಗ್ಗೆ ನಿಮಗೇನಾದರೂ ವೀಡಿಯೋ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಕೂದಲು ಗ್ರೋ ಆಗ್ತಾ ಇದೆ ನನಗೆ, ಬಟ್ ಆದರೆ ಕೂದಲು ಉದುರಲ್ವಾ ಅಂತ ನೀವು ಕೇಳ್ಬೋದು. ಉದುರುತ್ತೆ, ನಾರ್ಮಲಾಗಿ ಎಲ್ಲರಿಗೂ ತಲೆ ಬಾಚಿದಾಗ ಯಾವ ರೀತಿ ಕೂದಲು ಉದುರುತ್ತೋ ನನಗೂ ಅದೇ ರೀತಿಯೇ ಕೂದಲು ಉದುರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಸೊ ಈ ರೀತಿ ಕೂದಲು ಉದುರುತ್ತಾ ಇರುತ್ತೆ, ಬಟ್ ಆದರೆ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ನಾನು ಯಾವ ಶಾಂಪೂ ಯೂಸ್ ಮಾಡ್ತೀನಿ, ಏನು ಯಾವ ಸಿರಮ್ ಯೂಸ್ ಮಾಡ್ತೀನಿ, ಅದನ್ನೆಲ್ಲ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ,
ನಾನು ಅಪ್ಕಮಿಂಗ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಹೇರ್ ಕೇರ್ ಬಗ್ಗೆ, ಓಕೆನಾ. ಸೊ ಇವಾಗ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೆ, ಹೆಂಗೆ ಕಾಣಿಸ್ತೀನಿ ಅಂತ ಸುಮ್ಮನೆ ಒಂದು ಸಿಂಪಲಾಗಿ ಹಾಕ್ಕೊಳ್ತಾ ಇದ್ದೆ. ಬಟ್ ಇದೇ ಸೆಟ್ ಆಯಿತು, ಹಾಗಾಗಿ ಇದೇ ಹೇರ್ ಸ್ಟೈಲ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ತುಂಬ ದಿನ ಆಗಿತ್ತು ತಲೆ ಎಣ್ಕೊಂಡು, ಅಂದರೆ ಈಗ 3 ಎಣೆ 4 ಎಣೆ ಅಂತಾರೆ ಗೊತ್ತಾ. ಸೊ ಆ ರೀತಿ ತಲೆ ಬಾಚಿಕೊಂಡು ತುಂಬ ದಿನಗಳೇ ಆಗೋಗಿತ್ತು. ಯಾವಾಗಲೂ ಕೂದಲು ಬಿಟ್ಟಂಗೆ ಇರ್ತೀನಿ ಅಥವಾ ಕೂದಲು ಎತ್ತು ಕಟ್ಟಿರ್ತೀನಿ. ನೀವು ವೀಡಿಯೋದಲ್ಲಿ ನೋಡಿರ್ತೀರ, ನಾನು ಎಣಿಯೋದು ತುಂಬ ರೇರು. ಸೊ ಹಾಗಾಗಿ ಇವತ್ತು ಎಣ್ಕೊಳ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು 3 ಎಣೆ ಎಣ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಕೂದಲು ಸ್ವಲ್ಪ ದಪ್ಪ ಆಮೇಲೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿ 3 ಎಣೆ ಎಣ್ಕೊಬಿಟ್ಟು ಏನು ಮಾಡಬೇಕು ಗೊತ್ತಾ, ನಾವು ಎಣ್ದಿರೋ ಜಾಗದಲ್ಲಿ ಕೂದಲನ್ನ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ನಾನು ಮಾಡ್ತಾ ಇದ್ದೀನಲ್ವ, ಸೊ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರಿ. ಆವಾಗ ಕೂದಲು ಸ್ವಲ್ಪ ದಪ್ಪನೂ ಕಾಣಿಸುತ್ತೆ, ಅಗಲನೂ ಕಾಣಿಸುತ್ತೆ, ನೋಡೋಕ್ಕೆ ಲುಕ್ಕಾಗೂ ಕಾಣಿಸುತ್ತೆ. ಮದುವೆಗೂ ಮುಂಚೆ ಈ ಟಿಕ್ಟಾಕ್ ಅದೆಲ್ಲ ಇದ್ದಾಗ ನಾನು ಹೊಸಿ ಹೇರ್ ಸ್ಟೈಲ್ನ ಅಪ್ಲೋಡ್ ಮಾಡ್ತಾಯಿದ್ನ, ವೀಡಿಯೋಗಳಲ್ಲಿ ಹೇರ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದೂ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಇವಾಗ ನನಗೆ ಮದುವೆ ಆಗಿ ಮಗು ಆದಮೇಲಂತೂ ನಂಗೆ ತಲೆ ಬಾಚ್ಕೊಳ್ಳೋದಕ್ಕೂ ಪುರ್ಸೋತಿರಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ ನನ್ನ ಪರಿಸ್ಥಿತಿ ಡೈಲಿ. ತಲೆ ಅದಕ್ಕೆ ಎತ್ತಿ ಕಟ್ಟಿಬಿಡ್ತೀನಿ. ಸೊ ಹಾಗಾಗಿ ಹೇರ್ ಸ್ಟೈಲ್ ಏನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಸೊ ನೋಡೋಣ ಅಪ್ಕಮಿಂಗ್ ವೀಡಿಯೋದಲ್ಲಿ ಆದರೆ ಹೇರ್ ಸ್ಟೈಲ್ ಬಗ್ಗೆನೂ ವೀಡಿಯೋಸ್ ಮಾಡ್ತೀನಿ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಹೇಳ್ಬೋದು. ಆ್ಯಂಡ್ ಇವಾಗ ಏನು ಗೊತ್ತಾ ಮಿಸ್ಸು, ಕುಂಕುಮ ಮಿಸ್ ಆಗಿದೆ. ಸೊ ಕುಂಕುಮ ಹಾಕೊಳ್ಳೋಣ. ನನಗೆ ಕುರ್ತಾ ಅಥವಾ ಸ್ಯಾರಿ ಹಾಕೊಂಡಾಗ ಕುಂಕುಮ ಇಲ್ಲಾಂದರೆ ನನಗೆ ಆ ಮೇಕಪ್ಪೇ ಕಂಪ್ಲೀಟ್ ಆಗೋಲ್ಲ ಅಂತ ಹೇಳ್ಬೋದು. ನಂಗೆ ಫೇವ್ರೇಟ್ ಯಾವಾಗಲೂ, ಅದಿಲ್ಲಾಂದರೆ ನಂಗೆ ಇರೋದಕ್ಕೆ ಆಗೋಲ್ಲ. ಸಿಂಪಲಾಗಿ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ. ನಾನು ರೆಡಿ ಆದಮೇಲೆ ಲಿಶಾಂತ್ಗೂ ಕೂಡ ರೆಡಿ ಮಾಡಿದೆ ಆ್ಯಂಡ್ ಮನೇಲಿ ಅಡುಗೆ ಕೂಡ ಮಾಡಿದ್ದೆ. ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಮಹಿ ಕೂಡ ಫೋನ್ ಮಾಡಿದ್ರು. ಸೊ ಇವಾಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ರಾಮನಗರದಲ್ಲಿ ರಾಮೋತ್ಸವ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದೆಲ್ಲ ಪ್ರಿಪ್ರೇಷನ್ನು, ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಲ್ವ. ಚಾಮುಂಡೇಶ್ವರಿ ಹಬ್ಬದಲ್ಲೂ ಇದೇ ರೀತಿಯೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಇದು ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ರಾಮೋತ್ಸವ ಮಾಡ್ತಾ ಇರೋದು ರಾಮನಗರದಲ್ಲಿ. ತುಂಬ ಗ್ರ್ಯಾಂಡಾಗಿ, ಅಂದರೆ ನಾರ್ಮಲಾಗಿ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಿರೋದು ಇದೇ ಫಸ್ಟ್ ಅಂತ ನನಗನ್ಸುತ್ತೆ. ಇದು ಶ್ರೀರಾಮ ಟೆಂಪಲ್ಲು. ಸೊ ಕೈ ಮುಕ್ಕೊಬಿಡಿ ದೇವ್ರಿಗೆ. ಸೊ ಇವಾಗ ಇದೇ ರೋಡಲ್ಲಿ ಹೋಗ್ತಾ ಇದು KPS ಅಂತ ಬರುತ್ತೆ. ಈ ಒಂದು ಶಾಪಲ್ಲಿ ನಾವು ಲಿಶಾಂತ್ಗೆ ಪರ್ಚೇಸ್ ಮಾಡೋದು. ಆಲ್ಮೋಸ್ಟ್ ಇಲ್ಲೇ ನಾವು ಪರ್ಚೇಸ್ ಮಾಡ್ತೀವಿ ಅವನಿಗೆ ಬಟ್ಟೆಗಳ್ನ. ಆ್ಯಂಡ್ ಫುಲ್ ಲೇಟ್ ನೈಟ್ ಆಗೋಗಿತ್ತು ಅಂತಲೇ ಹೇಳ್ಬೋದು, ತುಂಬ ಕಸ್ಟಮರ್ಸ್ ಇದ್ದರು. ಸೊ ಹಾಗಾಗಿ ನಾವು ಎಲ್ಲನೂ ಸೆಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನನಗಂತೂ ಅದು ತಗೊಳ್ಳ ಇದು ತಗೊಳ್ಳ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಅದಲ್ಲದೆ ನಾನು ಕೂಡ ಪರ್ಚೇಸ್ ಮಾಡಿದೆ ನನಗೆ ಅಂತಲೂ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೇ ಆಗುತ್ತಲ್ವಾ. ಎಷ್ಟು ಗಂಟೆ ಆಗಿತ್ತು ಗೊತ್ತಾ, 10:30 ಆಗಿತ್ತು ಅಂದ್ಕೊಳ್ತೀನಿ. ಸೊ ಆ ಲೇಟ್ ನೈಟಲ್ಲಿ ನಾವು ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತು ನಮಗೆ. ಆಲ್ಮೋಸ್ಟ್ ರಾಮನಗರದಲ್ಲಿ ಶಾಪ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಇದೊಂದು ಶಾಪ್ ಓಪನ್ ಇತ್ತು ನಮ್ಮ ಮನೆಗೆ ಹೋಗೋ ರೋಡಲ್ಲಿ. ಸೊ ಅದಕ್ಕೆ ಇಲ್ಲೇ ತಗೊಂಡೋಗೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಈ ಕಡೆ ಬನ್ನಿ, ಈ ಕಡೆ. 10:30 ಆಗಿದೆ ರಾತ್ರಿ. ಅಯ್ಯಪ್ಪ, 10:30 ರಾತ್ರಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ರಾಮನಗರದಲ್ಲಿ ನಿಂತ್ಕೊಂಡು. ಎಲ್ಲ ಅಂಗಡಿಯೂ ಕ್ಲೋಸ್ ಆಗಿದೆ, ಚಳಿ. ನೆರಳಲ್ಲಿ ಆಟಾಡ್ತಾನ ಅವನು. ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ, ಬಿಗ್ ಬಾಸ್ ಆನ್ ಮಾಡಿದೆ, ಗಿಲ್ಲಿದು ಬರ್ತಾ ಇದೆ. ಆ್ಯಂಡ್ ಯಾರು ಮಿಸ್ ಮಾಡಿದೆ ಈ ಸಲ ಪ್ಲೀಸ್ ಗಿಲ್ಲಿಗೆ ಓಟ್ ಮಾಡಿ. ನನಗೆ ಗೊತ್ತು ನೀವೆಲ್ಲ ಗಿಲ್ಲಿಗೆ ಓಟ್ ಮಾಡ್ತೀರಾ ಅಂತ. ಹಾಂ, ನನಗೆ ಗೊತ್ತು ನೀವು ಗಿಲ್ಲಿಗೆ ಓಟ್ ಮಾಡ್ತೀರಾ ಅಂತ. ಬಟ್ ಆದರೂ ಯಾರೆಲ್ಲ ಮಿಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಗಿಲ್ಲಿಗೆ ಓಟ್ ಮಾಡಿ. ಗಿಲ್ಲಿ ವಿನ್ ಆಗಲೇಬೇಕು. ಹೀ ಈಸ್ ದ ರಿಯಲ್ ಎಂಟರ್ಟೈನರ್ ಇನ್ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಅವರೊಬ್ಬರಿಂದನೇ ನಾನಂತೂ ಬಿಗ್ ಬಾಸ್ ನೋಡ್ತಾ ಇದ್ದು ಡೇ 1ಇಂದ. ಅವರು ಮನೆಗೆ ಎಂಟ್ರಿ ಆದಾಗಿಂದನೂ ನಾನು ಅವ್ರಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇದ್ದಿದ್ದು. ಬಿಗ್ ಬಾಸ್ ಮುಗ್ದಾದ್ಮೇಲೆ ನಾನು ನಿದ್ದೆ ಮಾಡ್ತಾ ಇದ್ದಿದ್ದು. ಸೊ ಗಿಲ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರು ಇರೋದು, ಅವ್ರು ರಿಯಲ್ ಆಗಿದ್ದಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿಗ್ ಬಾಸಲ್ಲಿ.
ಗಿಲ್ಲಿ. ಸೊ ನಾನು ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಮಿಸ್ ಮಾಡಿದ್ರೆ ಗಿಲ್ಲಿಗೆ ವೋಟ್ ಮಾಡಿ ಆಯಿತಾ. ಹಾಂ, ಸೊ ಗಿಲ್ಲಿಗೆ ವೋಟ್ ಮಾಡಿ. ಗಿಲ್ಲಿ ವಿನ್ ಆಗಲೇಬೇಕು. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಷ್ಟೇ. ರಾತ್ರಿ ಊಟಕ್ಕೆ ನಾನು ಎಣ್ಗಾಯಿ ಮತ್ತು ಚಪಾತಿ ಮಾಡಿದ್ದೆ. ಇವಾಗ ಬರ್ತಾ ಕಬಾಬ್ನ ತಂದಿದ್ದೀವಿ. ತಿಂದ್ಬಿಟ್ಟು ಊಟ ಮಾಡಬೇಕು ಫಸ್ಟು. ಅದಾದಮೇಲೆ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ. ಹಾಯ್ ಮಾಡು ಅಮ್ಮ. ಹಾಯ್ ಮಾಡ್ಬಿಟ್ಟೇನಿ. ಅವ್ನು ಫುಲ್ ನಿದ್ದೆ ಬಂದುಬಿಟ್ಟಿದೆ. 10:45 ಅವ್ನಿಗೀಗ ಜಸ್ಟ್ ಊಟ ಮಾಡಿಸ್ದೆ. ಈಗ ನಾವು ಚಪಾತಿ ಮಾಡಿಕೊಂಡು ತಿನ್ನಬೇಕು. ಸೊ ಚಪಾತಿ ಬಿಸಿದ್ರೇ ಚೆಂದ, ಹಾಗಾಗಿ ಚಪಾತಿ ಇವಾಗ ಲಟ್ಟಿಸ್ಬೇಕು. ಟಚ್ ಮಾಡ್ತೀರಾ? ಅಯ್ಯೋ ಸರಿ ಆಯಿತು. ಫಸ್ಟ್ ನೀನು ಮಲಗಿಸ್ಬಿಟ್ಟು ಆಮೇಲೆ ಚಪಾತಿ ಮಾಡ್ಕೋತೀನಿ. ಹಾಯ್ ಮಾಡಿ ಹೋಗ್ಲಿ ತಾಜಮ್ಮ. ಓಕೆ ಓಕೆ. ಬಿಗ್ ಬಾಸ್ ಮುಗೀತು. 11 ಗಂಟೆ ಆಯಿತು. 11 ಗಂಟೆ ಆದರೂ ಇನ್ನೂ ಊಟ ಮಾಡಿಲ್ಲ ನಾವು. ತುಂಬ ಲೇಟಾಗಿದೆ ಇವತ್ತು. ಅವ್ನ ಬರ್ಡೇ ಡ್ರೆಸ್ ಹುಡ್ಕೋದೇ ಅರ್ಧ ಟೈಮ್ ತಗೋಬಿಡ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಫುಲ್ ಇದ್ದೆ ಬಂದ್ಬಿಟ್ಟಿದೆ ಅವನಿಗೆ. ಓಕೆ ಗೈಸ್, ಫಸ್ಟ್ ಅವನ್ನ ಮಲಗಿಸ್ತೀನಿ. ಬಿಗ್ ಬಾಸ್ ರೀಟೆಲಿಕಾಸ್ಟ್ ನೋಡಿಕೊಂಡು ನಿಶಾಂತ್ ಮಲ್ಕೊಂಡ. ಬಿಗ್ ಬಾಸ್ ರೀಟೆಲಿಕಾಸ್ಟ್ ನೋಡಿಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ತುಂಬ ಲೇಟಾಗಿ ಹೋಗಿದೆ, ಊಟ ಮಾಡಬೇಕು. ಪಾತ್ರೆ ಸಾಮಾನೆಲ್ಲ ತರಿದೆ ಅಂತ ಸ್ವಲ್ಪ ಇಗ್ನೋರ್ ಮಾಡಿ ಆಯಿತಾ. ಇವತ್ತಿನ ಡಿನ್ನರ್ಗೆ ಚಪಾತಿ, ಎಣ್ಗಾಯಿ ಮತ್ತು ಕಬಾಬು, ಅದ್ರ ಜೊತೆ ಈರುಳ್ಳಿ, ಸೌತೆಕಾಯಿ. ಸೊ ಊಟ ಎಲ್ಲ ಆಯಿತು ನೋಡಿ. 12:45 ಆಗ್ತಾಯಿದೆ. ಕಾಣಿಸ್ತಿದ್ಯಾ? 12:45. ಇವಾಗ ಶೂಟ್ ಮಾಡೋಣ ಅಂತ ಕ್ಯಾಮ್ರಾ ಎಲ್ಲ ಟ್ರೈಪಾಡ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಶೂಟ್ ಮಾಡ್ತೀನಿ. ಏನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಿಶಾನ್ ಬರ್ಡೇಗೆ ಡ್ರೆಸ್ ತೊಗೊಂಡಿದ್ದಾಯಿತು. ಸೊ ಒಂದೊಂದೇ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಶಾಂತ್ ಬರ್ಡೇ ಔಟ್ಫಿಟ್ ಇದು ಕ್ಯೂಟಾಗಿದೆಯಲ್ಲ. ಅವನದು 2 ವರ್ಷದ ಬರ್ಡೇ, 2 ಇಯರ್ಸ್ ಕಂಪ್ಲೀಟ್ ಆಗ್ತಿದೆ ಅವನಿಗೆ. ಸೊ ನೋಡೋಣ. ಸೊ ನಿಶಾಂತ್ ಬರ್ಡೇಗೆ ನಾವು ಈ ಒಂದು ಸೂಟ್ನ ಅವನಿಗೆ ತೊಗೊಂಡಿದ್ದೀವಿ. ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದ್ದೀವಿ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗಿ ಈ ಬಟ್ಟೆನ ತೊಗೊಂಡಿದ್ದು ಅವ್ನ ಬರ್ಡೇಗೆ ಅಂತ ಹೇಳಿ. ಆ್ಯಂಡ್ ಪ್ಯಾಂಟ್ ಬಂದು ಈ ರೀತಿ ವೈಟ್ ಪ್ಲೇನ್ ಪ್ಯಾಂಟ್ ಬರುತ್ತೆ. ಆ್ಯಂಡ್ ಸೂಟ್ ಈ ರೀತಿ ಇದೆ, ಡಬಲ್ ಶೀಟ್ ಬರುತ್ತೆ. ಆ್ಯಂಡ್ ಶರ್ಟು ಈ ರೀತಿ ಬಟನ್ ಸಿಗುತ್ತೆ, ವೈಟ್ ಫುಲ್ ಸ್ಲೀವ್ಸ್ ಬರುತ್ತೆ ನೋಡಿ. ನಾನು ಫುಲ್ಲು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಮೊದಲೇ ಲೇಟಾಗಿದೆ. ಆ್ಯಂಡ್ ನಾಯಿ ಬೊಗಳೋ ಸೌಂಡ್ ಕೇಳಿಸ್ತಿದ್ಯಾ? ಮಧ್ಯರಾತ್ರಿ 12:45 ಆಗ್ತಾಯಿದೆ. ಟೈಮ್ ತೋರಿಸ್ತೀನಿ ನಿಮಗೆ ಎಷ್ಟು ಗಂಟೆಗೆ ಶೂಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಇದು ಹೇಗಿದೆ ಅವ್ನ ಬರ್ಡೇ ಔಟ್ಫಿಟ್ ಅಂತ ನನಗೆ ಹೇಳಿ ಆಯಿತಾ. ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಸೂಟು ಬೇಗ ಮಾಡೋಣ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಔಟ್ಫಿಟ್ ಬಂದು ಅವ್ನ ಬರ್ಡೇಗೆ ಇದು ಬೆಳಿಗ್ಗೆ ಹೊತ್ತು ವೇರ್ ಮಾಡ್ತೀನಿ, ಟೆಂಪಲ್ಗೆ ಹೋದಾಗ. ಸೊ ಬ್ಲ್ಯಾಕ್ ಕಾಣಿಸ್ತಿದೆ. ಒಳಗಡೆ ಒಂದು ಶರ್ಟ್ ಕೊಟ್ಟಿದ್ದಾರೆ, ಓಪನ್ ಮಾಡ್ಬೋದು. ಸಪ್ರೇಟ್ ಇದೆ ಶರ್ಟು, ಅಟ್ಯಾಚ್ ಇಲ್ಲ. ಈ ರೀತಿ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತು ಅವನಿಗೆ ನೋಡಿದಾಗ ಇಟ್ಕೊಂಡು. ಸೊ ಹಂಗಾಗಿ ಇದೊಂದು ಔಟ್ಫಿಟ್ ತಗೊಂಡೆ. ಸೊ ಈ ಪ್ಯಾಂಟ್ ಈ ರೀತಿ ಇದೆ, ಡೆನಿಮ್ ಜೀನ್ಸು. ಇವೆರಡು ನಿಶಾಂತ್ ಬರ್ಡೇಗೆ ಔಟ್ಫಿಟ್ಟು. ಬೆಳಿಗ್ಗೆ ಒಂದು ರಾತ್ರಿ ಒಂದು ವೇರ್ ಮಾಡೋಣ ಅಂತ ಹೇಳಿ. ಸೊ ಇವಾಗ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನನಗೆ ಔಟ್ಫಿಟ್ ತೊಗೊಂಡಿದ್ದೀನಿ. ನಾನೇ ಔಟ್ಫಿಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದು
ಕೋಟ್ ಸೆಟ್ ಥರ ಪ್ಯಾಂಟ್ ಈ ರೀತಿ ಬರುತ್ತೆ, ಎಲಾಸ್ಟಿಕ್ ಪ್ಯಾಂಟು. ಕಲರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ಸೊ ನೋಡ್ತಾ ಇರ್ಬೋದು ಎಂಬ್ರಾಯ್ಡರ್ ವರ್ಕ್ ಇದೆ, ವಿ ನೆಕ್ಕು ಸಕ್ಕದಾಗಿದೆ. ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆ್ಯಂಡ್ ಸ್ಲೀವ್ಸ್ ಹತ್ರ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಸಾಫ್ಟ್ ಆಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ನೋ ವರ್ಕು, ಪ್ಲೇನ್ ಇದೆ. ಫ್ರಂಟ್ ಈ ರೀತಿ ವರ್ಕ್ ಇದೆ, ಹೀಗಿದೆ. ಆ್ಯಂಡ್ ಇನ್ನೊಂದು ಔಟ್ಫಿಟ್ಟು ಇದು ದುಪ್ಪಟ್ಟ. ಇದು ದುಪ್ಪಟ್ಟ ಎಷ್ಟು ಚೆನ್ನಾಗಿದೆಲ್ಲ, ಫ್ಲವರ್ ಪೀಚ್ ಕಲರ್ ಅಂತಾರಲ್ಲ ಅದು. ಇದು ನಾನು ತಗೊಂಡಿರೋದು ಪೀಚ್ ಕಲರು. ಇದು ಪ್ಯಾಂಟು, ಪ್ಲೇನ್ ಪ್ಯಾಂಟ್. ಇದು ಟಾಪ್, XL ಇದೊಂದು ಸೈಜ್ ಇತ್ತು. ಸೊ ಅದಕ್ಕೆ ಸ್ಟಿಚ್ ಹಾಕ್ಸ್ಕೊಂಡು ವೇರ್ ಮಾಡೋಣ ಅಂತ ಹೇಳಿ ತಗೊಂಡೆ. ನೋಡಿ, ಇದು ಫುಲ್ಲು ಬೀಡ್ಸ್ ವರ್ಕು ಸಕ್ಕತ್ತಾಗಿದೆ, ಕಾಣಿಸ್ತಿದ್ಯಾ? ಫುಲ್ ಬೀಡ್ಸ್ ವರ್ಕ್ ಇದೆಲ್ಲ, ಬೀಡ್ಸ್ ವರ್ಕು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ಬೀಡ್ಸ್ ವರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬೀಡ್ಸ್ ವರ್ಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡು ಇದಕ್ಕೆ ಫ್ಲವರ್ ಬರುತ್ತೆ. ಫ್ರಂಟ್ ಈ ರೀತಿ ಹೇಗಿದೆ ಕಮೆಂಟ್ ಮಾಡಿ ಹೇಳಿ, ಯಾವ್ದು ಇಷ್ಟ ಆಯಿತು ನಿಮಗೆ, ನಾನು ತಗೊಂಡಿರೋ ಹೇಳಿ ಅಂತ. ಸೊ ಇಲ್ಲೂ 6590 ರೂಪಾಯಿ ಆಗಿದೆ. ಓಕೆ ಗಾಯ್ಸ್, ನಿಮಗೆ ಲಿಶಾನ್ ಬರ್ಡೇಗೆ ಔಟ್ಫಿಟ್ ತಂದಿರೋದನ್ನು ತೋರಿಸಿದ್ದೀನಿ. ಆ್ಯಂಡ್ ಮಹಿ ತಗೊಳ್ಳಿ ಅಂತ ಹೇಳಿದೆ, ಬಟ್ ಆದರೆ ಅವ್ರೇನು ತಗೊಳ್ಳಿಲ್ಲ, ಅವ್ರೇನು ಔಟ್ಫಿಟ್ ಏನೂ ತೊಗೊಂಡಿಲ್ಲ. ಸೊ ನೋಡೋಣ, ಇನ್ನೂ ಟೈಮ್ ಇದೆ ಅಲ್ಲ ಅಂತ ಹೇಳಿದ್ರು. ಆ್ಯಂಡ್ ನಾನು ಮತ್ತು ಲಿಶು ಇಬ್ಬರೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಇವತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ಓಕೆ, ಗುಡ್ ನೈಟ್, ಬಾಯ್.